ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ನಾನಿಲ್ಲಿ ಕುಂಬಳಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ನಿನ್ನೆ ಹಸ್ಬೆಂಡ್ ಬರಬೇಕಿದ್ರೆ ಒಂದು ದೊಡ್ಡ ಕುಂಬಳಕಾಯಿನ ತಂದಿದ್ರು ಜ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಅದರಿಂದನೇ ಜ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗಿನ ಬಿಸಿಲಿಗೆ ಕುಂಬಳಕಾಯಿ ಜ್ಯೂಸು ತುಂಬ ಒಳ್ಳೆಯದು. ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಇದನ್ನು ಕುಡಿಯೋದ್ರಿಂದ ಇಡೀ ದಿನ ದೇಹ ತುಂಬ ತಂಪಾಗಿರುತ್ತೆ. ಹಾಗೆ ಏನಾದರೂ ಬಿಸಿಲಿಂದ ಆಗುವಂತಹ ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗೆ ಈ ಟೈಮ್ನಲ್ಲಿ ಜಾಸ್ತಿ ಈ ಚಿಕನ್ ಪಾಕ್ಸ್ ಎಲ್ಲ ಬೀಳ್ತಾ ಇರುತ್ತೆ, ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು. ಈ ಬಾಡಿ ಜಾಸ್ತಿ ಹೀಟ್ ಆದಾಗ ಅದೊಂದು ಚಿಕನ್ ಪಾಕ್ಸ್ ಅಂತಂದು ವೈರಸ್ ಇದೆಯಲ್ವಾ, ಅದು ಬೇಗನೆ ಅಟ್ಯಾಕ್ ಆಗುತ್ತೆ ನಮ್ಮ ಬಾಡಿಗೆ. ಸೊ ಅದನ್ನೆಲ್ಲ ತಪ್ಪಿಸೋದಕ್ಕೆ ಈ ಥರ ಏನಾದರೂ ತಂಪಾಗಿರುವಂತಹ ಜ್ಯೂಸ್ಗಳನ್ನು ಕುಡಿತಾನೆ ಇರಬೇಕು. ನೀರು ಕೂಡ ಅಷ್ಟೇ ಜಾಸ್ತಿ ಕುಡಿಬೇಕು. ಒಂದು 3-4 ಲೀಟರ್ ಆದರೂ ನೀರು ಕುಡಿಲೇಬೇಕು. ಆವಾಗ ಬಾಡಿನ ನಾವು ಡಿಹೈಡ್ರೇಷನ್ನಿಂದ ತಪ್ಪಿಸ್ಬೋದು. ಇಲ್ಲ ಅಂತ ಹೇಳಿದರೆ ಬಾಡಿ ಡಿಹೈಡ್ರೇಟ್ ಆಗಿ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ನಾವು ಕೂಡ ಅಷ್ಟೇ ಮನೆಯಲ್ಲಿ ಎಲ್ಲರೂ ಕೂಡ ಈ ಥರ ಏನಾದರೂ ತಂಪಾಗಿರುವಂಥ ಜ್ಯೂಸ್ಗಳನ್ನು ಮಾಡಿ ಕುಡಿತಾ ಇರ್ತೀವಿ. ಕಷಾಯ ಕುಡಿಯೋದಿರ್ಬೋದು, ಈ ಥರ ಜ್ಯೂಸ್ಗಳನ್ನು ಮಾಡಿ ಕುಡಿಯೋದು, ಫ್ರೂಟ್ ಜ್ಯೂಸ್ ಕುಡಿಯೋದು, ಈ ಥರ ಏನಾದರೂ ಒಂದು ಜ್ಯೂಸ್ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ. ಈ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿನೇ ನಾವು ಜ್ಯೂಸ್ಗಳನ್ನು ಕುಡಿತೀವಿ. ತಿಂಡಿ ಎಲ್ಲ ಆದ ನಂತರ ಮನೆ ಕ್ಲೀನಿಂಗ್ ಕೆಲಸ ಒಂದು ಉಳಿದಿತ್ತು. ಬಟ್ಟೆ ಎಲ್ಲ ಬೆಳಿಗ್ಗೆನೆ ವಾಶ್ ಮಾಡಿದ್ದೆ. ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ನಾನು ಗುಡಿಸಿ ಕ್ಲೀನ್ ಮಾಡಿಕೊಟ್ರೆ ಆದ್ವಿ ಆರಾಮಾಗಿ ಒರೆಸ್ತಾಳೆ. ಅವಳಿಗೆ ಗುಡಿಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಗುಡಿಸ್ಕೊಡ್ತೀನಿ, ಅವಳು ಒರೆಸ್ತಾಳೆ. ಈ ಥರ ಮಾಡ್ತೀವಿ. ಸೊ ಕೆಲಸ ಆಯಿತು, ಕೆಲಸ ಎಲ್ಲ ಮುಗಿದಿದೆ. ಇವಾಗ ನಿನ್ನೆ ನನ್ನ ಹಸ್ಬೆಂಡ್ ಬರಬೇಕಿದ್ರೆ ಬಸಳೆ ತಂದಿದ್ರು ಆಯಿತಾ. ಸೊ ಅದಕ್ಕೆ ಏಡಿ ಹಾಕಿಬಿಟ್ಟು ಗಸಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅದರದ್ದು ಐಡಿಯಾ ಇರಲಿಲ್ಲ, ನಾನು ಇಲ್ಲಿ ತನಕ ಮಾಡು ಕೂಡ ಇಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು. ಸಂಧ್ಯೆ ಬಂದಿದ್ದಾಳೆ, ಸಂಧ್ಯೆ ಹೇಳಿದ್ಲು ಬಸಳೆಗೆ ಏಡಿ ಹಾಕಿ, ಇಲ್ಲ ಅಂತ ಹೇಳಿದರೆ ಪ್ರಾನ್ಸ್ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಪ್ರಾನ್ಸ್ ಹಾಕಿ ಮಾಡೋದು ಗೊತ್ತಿತ್ತು, ಬಟ್ ಏಡಿ ಹಾಕಿ ಮಾಡೋದು ಮಾತ್ರ ಗೊತ್ತಿರಲಿಲ್ಲ. ಸೊ ಇವತ್ತು ಅದನ್ನೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ. ಹಾಗೆ ಇವಾಗ ರೆಡಿ ಆಗಿದ್ದೀನಿ, ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಅಂತ ಅಂದ್ಬಿಟ್ಟು. 10 ಕಾಲ ಆಯಿತು, ಕೆಲಸಗಳೆಲ್ಲ ಆಲ್ಮೋಸ್ಟ್ ಆಗಿದೆ ಅಲ್ವಾ. ಇನ್ನು ಅಡುಗೆ ಕೆಲಸ ಮಾತ್ರ ಉಳಿದಿದೆ. ಇನ್ನು ತುಂಬ ಶೆಕೆ ಇದೆ ಆಯಿತಾ. ಈ ವರ್ಷ ಇರುವಂತಹ ಬಿಸಿಲು ಹಿಂದಿನ ವರ್ಷ ಇರಲಿಲ್ಲ. ಅಷ್ಟು ಬಿಸಿಲಿದೆ, ಅಷ್ಟು ಶೆಕೆ ಇದೆ, ತಡ್ಕೊಳ್ಳೋದಕ್ಕೇನೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಬಿಸಿ ಆಗ್ತಾ ಇದೆ ಮನೆ ಒಳಗಡೆ ಎಲ್ಲ. ಒಂದು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಅಂತೂ ಕೂತ್ಕೊಳ್ಳೋದಕ್ಕೇನೆ ಆಗಲ್ಲ ಮನೆ ಒಳಗಡೆ. ಹೊರಗಡೆ ಕೂಡ ನಮಗೆ ಗಾಳಿ ತುಂಬ ಕಡಿಮೆ ಇರುತ್ತೆ. ಈ ರೂಮಲ್ಲಿ ಒಂದು AC ಇದೆ, ಇದನ್ನು ಆನ್ ಮಾಡಿಕೊಂಡು ರೂಮ್ ಒಳಗಡೆನೆ ಕೂತ್ಕೊಂಡು ಎಡಿಟ್ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ತುಂಬ ಶೆಕೆ ಇದೆ, ಯಾವಾಗ ಮಳೆ ಬರುತ್ತಾ ಅಂತ ಕಾಯ್ತಾ ಇರ್ತೀನಿ. ಸ್ವಲ್ಪ ಮನೆ ಕೆಲಸ ಮಾಡಿದ ಕೂಡಲೇ ತುಂಬ ಸುಸ್ತಾಗೋದು. ನಂತರ ವಿಡಿಯೋ ಮಾಡೋದಕ್ಕೇನೆ ಮನಸ್ಸಿಲ್ಲ, ಲಾಗ್ ಮಾಡೋದಕ್ಕೆ ಮನಸ್ಸಿಲ್ಲ, ಆದರೂ ಬಿಡೋದಕ್ಕೂ ಮನಸ್ಸಿಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ಅಂದರೆ ಗ್ಯಾಪ್ ಕೊಟ್ಟರೆ ಅದೇನೋ ನನಗೆ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಅಂತ ಅನಿಸಲ್ಲ. ಹಾಗಾಗಿ ಯಾವಾಗ ಆಗುತ್ತೋ ಸುಸ್ತು ಸ್ವಲ್ಪ ಯಾವಾಗ ಕಡಿಮೆ ಇರುತ್ತೋ ಆ ಟೈಮ್ನಲ್ಲೆಲ್ಲ ಲಾಗ್ಸ್ ಮಾಡ್ತಾ ಇರ್ತೀನಿ ಆಯಿತಾ. ಸ್ವಲ್ಪ ಡಿಲೇ ಆಗ್ಬೋದು ಲಾಗ್ಸ್ ಎಲ್ಲ ಬರಬೇಕಿದ್ರೆ. ಇನ್ನು ಒಂದು ವಿಷಯ ಆಯಿತು, ಏನಂತ ಹೇಳಿದರೆ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು. ಡೆಲಿವರಿ ಆದ ನಂತರ, ಕೌಶಿ ಡೆಲಿವರಿ ಆದ ನಂತರ ಅವಳ ಒಂದು ಫುಡ್ ರುಟೀನ್ ಯಾವ ಥರ ಇತ್ತು. ನಾನು ನ್ಯೂ ಮಾಮ್ ಅಂತ ಹೇಳಿದರು. ಸೊ ಫುಡ್ಡು ಯಾವ ಥರ ಅಂತ ಹೇಳಿದರೆ, ನಾರ್ಮಲ್ ಆಗಿ ನಾವು ಯಾವ ಥರ ತಗೋತೀವಿ ಅದೇ ಥರ ತಗೋಬಹುದು. ಬಟ್ ಸಿಸೇರಿನಲ್ಲಾದರೆ ಈ ಎಣ್ಣೆ ಪದಾರ್ಥ ತುಂಬಾನೇ ಕಡಿಮೆ ತಗೋಬೇಕು. ತುಪ್ಪ, ಎಣ್ಣೆ ಇದು ತುಂಬ ಕಡಿಮೆ ತಗೊಳ್ಳೇಬಾರ್ದು. ನೀವು ಯಾವುದೇ ಐಟಮ್ನ ತಿನ್ನಿ, ಅದಕ್ಕೆ ಆಯಿಲ್ ಯೂಸ್ ಮಾಡಲೇಬಾರ್ದು. ಆ ಥರ ಮಾಡ್ಕೋಬೇಕು. C-ಸೆಕ್ಷನ್ ಆದವರು ಎಸ್ಪೆಷಲಿ. ನಾರ್ಮಲ್ ಆದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ನೀವು ಯಾವ ಥರ ಫುಡ್ ಬೇಕಿದ್ರೂ ತಗೋಬೋದು. C-ಸೆಕ್ಷನ್ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಫುಡ್ನ ತಗೋಬೇಕಾಗತ್ತೆ. ಮತ್ತು ಈ ಏನು ಸಿಗುಂಬಳಕಾಯಿ ಬರುತ್ತಲ್ವ ಅದು, ಆಮೇಲೆ ಬಂಗುಡೆ ಮೀನು, ಬದನೆಕಾಯಿ, ನುಗ್ಗೆಕಾಯಿ, ಸ್ವಲ್ಪ ಬೇಳೆ, ಈ ತೊಗರಿ ಬೇಳೆ ಅದನ್ನೆಲ್ಲ ತಗೋಬಾರ್ದು C-ಸೆಕ್ಷನ್ ಆದವರು. ಹಾಗೆ ಅಷ್ಟೇ ಬಿಟ್ಟರೆ ಬೇರಿನ್ನೇನು ಇಲ್ಲ. ರುಟೀನ್ ಅಂದರೆ ಫುಡ್ ರುಟೀನ್ ನಾರ್ಮಲ್ ಆಗಿ ನಾವು ಯಾವ ಥರ ಊಟ ಮಾಡ್ತೀವಿ ಅದೇ ಥರ ಇರುತ್ತೆ. ಆಯಿಲ್ ಅಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು, ತಗೊಳ್ಳೇಬಾರ್ದು. ಯಾವುದೇ ನೀವು ದೋಸೆ ಮಾಡಬೇಕಿದ್ರೂ ಕೂಡ ತವಾದ ಮೇಲೆ ಪ್ಲೇನ್ ದೋಸೆನೇ ಮಾಡ್ಕೊಂಡು ತಿನ್ನಬೇಕಾಗತ್ತೆ, ಆಯಿಲ್ ಹಾಕಬಾರ್ದು. ಸೊ ಈ ಥರ ನಮ್ಮ ಅಮ್ಮ ಈ ಥರ ಮಾಡಿಕೊಟ್ಟಿದ್ರು ನಮ್ಮ ಕೌಶಿಗೆ. ನನಗೆ 2 ಕೂಡ ನಾರ್ಮಲ್ ಆಗಿರೋದು, ನಮ್ಮ ಕೌಶಿಗೆ ಸಿಸೇರಿಯನ್ ಆಗಿತ್ತಲ್ವಾ. ಸೊ ಹಾಗಾಗಿ ಅಮ್ಮ ಮಾಡಿಕೊಟ್ಟಿರೋದನ್ನು ನೋಡ್ತಿದ್ದೆ ನಾನು. ಮತ್ತೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ. C-ಸೆಕ್ಷನ್ ಆದವ್ರಿಗೆ ಯಾವ ಥರ ಫುಡ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ಸಲ ನಾನು ನೋಡಿದಷ್ಟೇನೆ ಯಾವ ರೀತಿ ಕೊಡ್ತಾರೆ ಅಮ್ಮ ಅಂತ ಅಂದ್ಬಿಟ್ಟು. ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಥರದ ಮದ್ದುಗಳೆಲ್ಲ ಇದೆ. ಎಲ್ಲವನ್ನು ನಾನು ನನ್ನ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅಲ್ಲಿ ಬೇಕಿದ್ರೆ ನೀವು ನೋಡ್ಕೋಬಹುದು ಯಾವ ಥರ ಅವಳಿಗೆ ಮದ್ದನ್ನೆಲ್ಲ ಕೊಟ್ಟಿದ್ದಾರೆ ಅಮ್ಮ ಅಂತ ಅಂದ್ಬಿಟ್ಟು. ಕಾಲಜರಿಗೆ ಕಷಾಯ ಇರ್ಬೋದು, ಬೆಳ್ಳುಳ್ಳಿ ಮದ್ದು ಇರ್ಬೋದು, ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿದ್ದೀನಿ. ಲಾಸ್ಟ್ ಅಂದರೆ 40 ಡೇಸ್ ಆದಾಗ ಅವರು ಊರಿಗೆ ಹೋದ್ರಲ್ವಾ, ಅದರ ನಂತರ ಕೊಟ್ಟಿರುವಂತಹ ಒಂದು ಮದ್ದಿದೆ. ಅದು ಲಾಸ್ಟಿಗೆ ಕೊಡುವಂಥದ್ದು, ಏನು ಹುಡಿ ಮದ್ದು ಅಂತ ಹೇಳ್ತಾರೆ. ಅದನ್ನು ಮಾತ್ರ ಶೇರ್ ಮಾಡಿಲ್ಲ. ಅದು ಅಮ್ಮನಿಗೆ ಮಾಡೋದಕ್ಕೆ ಬರಲ್ಲ, ಮನೆ ಹತ್ರದವರನ್ನ ಕರೆಸ್ಬಿಟ್ಟು, ಒಬ್ಬರು ಅಕ್ಕ ಇದ್ದಾರೆ, ಸೊ ಅವ್ರನ್ನ ಕರೆಸ್ಬಿಟ್ಟು ಮಾಡಿರುವಂಥದ್ದು.
ಆ, ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೋ ಜಾಸ್ತಿ ಫುಡ್ ರೂಟೀನ್ ಅಂತ ಫಾಲೋ ಮಾಡೋ ಹಾಗಿಲ್ಲ. ಜಾಸ್ತಿ ನೀರು ಸ್ವಲ್ಪ ಜಾಸ್ತಿ ಕುಡೀರಿ, ಒಳ್ಳೆ ಪ್ರೋಟೀನ್ ಇರುವಂತಹ ಫುಡ್ ತಗೊಳ್ಳಿ. ಮಗುವಿಗೆ ಹಾಲು ಬೇಕಾಗತ್ತಲ್ವಾ, ಓಟ್ಸ್ ತುಂಬ ಒಳ್ಳೆಯದು. ನಮ್ಮ ಕೌಶಿ ದಿನ ಸ್ನಾನ ಮಾಡಿ ಬರಬೇಕಿದ್ರೆ ಅಮ್ಮ ಓಟ್ಸ್ ಮಾಡಿ ಕೊಡ್ತಾ ಇದ್ರು ಆಯ್ತಾ. ಆ ಟೈಮ್ನಲ್ಲಿ ಹಾಲಿನ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕುದಿಸಿ ಕೊಡ್ತಾ ಇದ್ರು. ಅದು ತುಂಬ ಒಳ್ಳೆಯದು. ಆಮೇಲೆ ಡ್ರೈ ಫ್ರೂಟ್ಸ್ ತಿಂತಾ ಇದ್ಲು. ಫ್ರೂಟ್ಸ್ ಜಾಸ್ತಿ ಕೊಡ್ತಾ ಇರಲಿಲ್ಲ ಅಮ್ಮ ಸ್ವಲ್ಪ ಹಿಂದಿನ ಕಾಲದವರಲ್ವಾ, ಜಾಸ್ತಿ ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಕೊಡ್ತಾ ಇದ್ವಿ, ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ವಿ. ಮತ್ತೆ ಚಿಕನ್ ಅಂತೂ ಅವಳಿಗೆ 40 ಡೇಸ್ ಇಲ್ಲಿರೋ ತನಕ ಕೊಟ್ಟಿಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು ಬಿಟ್ರೆ ಜಾಸ್ತಿ ಚಿಕನ್ ಎಲ್ಲ ಅವಳಿಗೆ ಕೊಟ್ಟೇ ಇಲ್ಲ. ಅಮ್ಮ ಹೀಟ್ ಆಗತ್ತೆ, ಅದ್ರಲ್ಲಿ ಸ್ವಲ್ಪ ನಂಜಿನಾಂಶ ಇದೆ ಅಂತ ಅಂದ್ಬಿಟ್ಟು ಕೊಡ್ತಾ ಇರ್ಲಿಲ್ಲ. ಫಿಶ್ ಕೊಡ್ತಾ ಇದ್ರು, ನಂಜಿ ಇರದೇ ಇರುವಂತಹ ಫಿಶ್ ಎಲ್ಲವನ್ನ ಕೂಡ ಕೊಡ್ತಾ ಇದ್ರು. ಫ್ರೈ ಕೊಡ್ತಾ ಇರ್ಲಿಲ್ಲ, ಸಾರು ಕೊಡ್ತಾ ಇದ್ರು. ಇಷ್ಟೇನೆ. ಬಿಟ್ರೆ ಬೇರೆ ಯಾವ ತರ ಕೂಡ ಇರ್ಲಿಲ್ಲ. ನಾರ್ಮಲ್ ಆಗಿ ಎಲ್ಲರೂ ಕೂಡ ನೋಡ್ಕೊಳ್ಳೋ ರೀತಿನೇ ನೋಡ್ಕೊಂಡಿದ್ರು. ಸೊ ಇದೊಂದು ಕ್ವಶನ್ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಕೇಳಿದ್ರು ಒಬ್ರು. ಅವರಿಗೆ ನಾನು ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಇವಾಗ ಟೈಮ್ ಆಯ್ತು, ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ. ನಾನು ಗೊತ್ತಿಲ್ಲ ಅಲ್ಲಿ ಕ್ರ್ಯಾಬ್ ಇರತ್ತಾ ಅಂತ ಅಂದ್ಬಿಟ್ಟು ಒಂದು 2 ದಿವಸಕ್ಕಿಂತ ಮೊದಲು ನಾನು ಒಂದ್ಸಲ ಹೋಗಿದ್ದೆ, ಅವಾಗ ಇತ್ತು. ಇವತ್ತು ಇದೆಯೋ ಇಲ್ವಾ ಅಂತ ಗೊತ್ತಿಲ್ಲ. ಹೋಗಿ ಬರ್ಬೇಕು, ಬಿಸಿಲಿದೆ. ಬಿಸಿಲು ಜಾಸ್ತಿ ಬರೋದಕ್ಕಿಂತ ಮೊದಲು ಹೋಗಿ ಬರ್ತೀನಿ. kg ಕ್ರ್ಯಾಬ್ ಇದು ಅರ್ಧ kgಗೆ 170 ರುಪೀಸ್, 340 kgಗೆ. ಇಷ್ಟೇ ಬಂದದ್ದು ನೋಡಿ. ಎಷ್ಟು 3 ಇದೆಯಾ ಅಂತ ಇದರಲ್ಲಿ, 3 ಕಾಣಬೇಕು ಅಷ್ಟೇ. ಅಷ್ಟೇ ಬಂದಿದೆ, ಸಾಕು. ಬಸಳೆ ಮಿಕ್ಸ್ ಮಾಡ್ತೀವಲ್ವಾ, ಇದನ್ನೇ ಮಾಡೋದಾದ್ರೆ ಸಾಕಾಗಲ್ಲ, ಬಸಳೆಗೆ ಹಾಕೋದ್ರಿಂದ ಸಾಕಾಗತ್ತೆ. ಸೊ ಇವಾಗ ಮಸಾಲೆ ರೆಡಿ ಮಾಡ್ತೀನಿ. ಮಸಾಲೆ ಎಲ್ಲ ನಾನು ಹುರ್ಕೊಂಡು ಆದ ನಂತರ ನಿಮಗೆ ತೋರಿಸ್ತೀನಿ ಏನೆಲ್ಲ ಮಸಾಲೆ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಹುರ್ಕೊಳ್ಳೋದನ್ನ ತೋರಿಸಲ್ಲ. ಓಕೆ, ಇವಾಗ ಶುರು ಮಾಡೋಣ. ಅಡಿಗೆನ ಯಾವ ತರ ಬರುತ್ತೆ ಅಂತ ನೋಡೋಣ. ರೆಸಿಪಿಗೆ ನಾನಿಲ್ಲಿ ಒಂದು 12 ಬ್ಯಾಡ್ಗಿ ಮೆಣಸು, 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, ಕರಿಬೇವಿನ ಜೊತೆ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ಹುರ್ಕೊಂಡು ಇಟ್ಕೊಂಡಿರುವಂಥದ್ದು. ಸ್ವಲ್ಪ ಮೆಂತ್ಯ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಒಂದು 6 ಎಸಳು ಬೆಳ್ಳುಳ್ಳಿ, ಅರ್ಧ ಭಾಗ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಅರಿಶಿನ ಪೌಡರ್, 1 ಕಪ್ನಷ್ಟು ನಾನಿಲ್ಲಿ ತೆಂಗಿನ ತುರಿ ಎಲ್ಲವನ್ನ ಹಾಕ್ಬಿಟ್ಟು ಇದನ್ನು ಇವಾಗ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಪೇಸ್ಟ್ ಮಾಡ್ಕೋತೀರ ನೋಡಿ, ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ಲು, ಹಾಗಾಗಿ ಅಡುಗೆ ಕೆಲಸ ಸ್ವಲ್ಪ ಲೇಟ್ ಆಯಿತು. ಮೊಬೈಲ್ ಅವಳ ಕೈಯಲ್ಲಿತ್ತು. ನನಗೆ ಅಂದರೆ ಅಡುಗೆ ಮಾಡಬೇಕಿದ್ರೆ ವೀಡಿಯೋ ಮಾಡ್ತೀನಲ್ವಾ, ಸೊ ಹಾಗಾಗಿ ಅಡುಗೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇವತ್ತು ಊಟ ಮಾಡಬೇಕಿದ್ರೆ 2 ಗಂಟೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಓಕೆ, ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಬೇಯ್ತಾ ಇದೆ. ಇದನ್ನೊಂದು ಮಾಡ್ಕೋಬೇಕು. ಬಸಳೆ ಕಟ್ ಮಾಡಿಬಿಟ್ಟು ಇಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಇದಕ್ಕೆ ನಾನು ಬಸಳೆ ಹಾಕಿಬಿಟ್ಟು ಆಮೇಲೆ ನೀರು ಹಾಕ್ಕೊಂಡಿದ್ದೀನಿ. ನೀರಂದರೆ ಜಾಸ್ತಿ ಬೇಡ, ಒಂದು 3 ಗ್ಲಾಸ್ ನೀರು ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಹಾಗೆ ಸ್ವಲ್ಪ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು. ಇಷ್ಟನ್ನು ಹಾಕಿಬಿಟ್ಟು ಒಂದು 5 ವಿಷಲು ಕೂಗಿಸ್ಕೋಬೇಕಾಗತ್ತೆ. ಇಲ್ಲಿ ಇವಾಗ ಈ ಮಸಾಲೆನ ರುಬ್ಕೋಬೇಕು. ಈ ಮಸಾಲೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ಹಾಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು 1 ಗೆಡ್ಡೆ ಈರುಳ್ಳಿನ ಲೈಟಾಗಿ ಫ್ರೈ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಂತಹ ಕ್ರ್ಯಾಬ್ನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಕು, ಜಾಸ್ತಿ ಫ್ರೈ ಮಾಡಬೇಕಾದಂತಹ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಬೆಂದಿರುವಂತಹ ಬಸಳೆಗೆ ಇದನ್ನು ಸೇರಿಸಿ ಮಸಾಲೆ ಮಿಕ್ಸ್ ಮಾಡೋದು ಅಷ್ಟೇನೆ. ಇವಾಗ ಬಸಳೆ ಚೆನ್ನಾಗಿ ಬೆಂದಿದೆ ನೋಡಿ. ಒಂದು ಬಾಣಲೆಗೆ ಶಿಫ್ಟ್ ಮಾಡಿಕೊಂಡು ನಾನು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕಿ, ಮಸಾಲೆ ಕುದಿಬೇಕಾದಂತಹ ನೆಸೆಸಿಟಿ ಇಲ್ಲ, ಆವಾಗಲೇ ನಾವು ಫ್ರೈ ಮಾಡಿಟ್ಟಂಥ ಕ್ರ್ಯಾಬ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇನೆ, ತುಂಬ ಸಿಂಪಲ್ ಆಗಿ ಮಾಡುವಂತಹ ಒಂದು ರೆಸಿಪಿ ಇದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಟೇಸ್ಟ್ ನೋಡುವ. ಕ್ರ್ಯಾಬ್ ಮತ್ತು ಬಸಳೆ ಗಸಿ ರೆಡಿ ಆಯಿತು. ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ ನನಗೂ. ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗೆ. ಪ್ರಾನ್ಸ್ ಹಾಕಿ ಮಾಡ್ತೀವಲ್ವ, ಅದೇ ಟೇಸ್ಟ್ ಅಂತ ಅನ್ಸುತ್ತೆ ನನಗೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ ಮಾತ್ರ.
ಊಟ ಎಲ್ಲ ಮುಗಿಸಿ ಇವಾಗ ಪಾಯಸ ಮಾಡ್ತಾ ಇದ್ದೇನೆ. ಕಡಲೆಬೇಳೆ ಆಮೇಲೆ ಸಬ್ಬಕ್ಕಿ ಹಾಕಿಬಿಟ್ಟು ಪಾಯಸ ಮಾಡ್ತಾ ಇರುವಂಥದ್ದು. ನಿನ್ನೆ ಅಲ್ಲ ಮೊನ್ನೆ ಧರ್ಮಸ್ಥಳದಲ್ಲಿ ಅನ್ನಪ್ಪಂದು ಇದಿತ್ತು, ನೇಮ ಇತ್ತು ಆಯ್ತಾ. ಸೊ ಹಾಗಾಗಿ ಅಲ್ಲಿಗೆ ನನ್ನ ಹಸ್ಬೆಂಡ್ ಆಮೇಲೆ ನನ್ನ ಮಗ ಎಲ್ಲ ಹೋಗಿದ್ರು. ಅಲ್ಲಿ ತೆಂಗಿನಕಾಯಿ ಸಿಗತ್ತೆ, ತೆಂಗಿನಕಾಯಿ ಕೊಟ್ಟಿರ್ತಾರೆ, ಅದನ್ನು ವಾಪಸ್ ಪ್ರಸಾದ ರೂಪವಾಗಿ ನಮಗೆ ಕೊಡ್ತಾರೆ. ಆ ತೆಂಗಿನಕಾಯಿನ ನಾವು ಪಾಯಸ ಮಾಡ್ತೀವಿ. ಪ್ರತಿ ವರ್ಷ ಕೂಡ ಅದೇ ಥರ ಮಾಡ್ತೀನಿ. ಪ್ರತಿ ವರ್ಷ ಕೂಡ ಹಸ್ಬೆಂಡ್ ಹೋಗ್ತಾರೆ ಅಲ್ಲಿ ಅನ್ನಪ್ಪನ ನೇಮಕ್ಕೆ. ಅಲ್ಲಿಂದ ತಂದಿರುವಂಥ ತೆಂಗಿನಕಾಯಿ ಇತ್ತು, ಅದನ್ನು ಇವತ್ತು ಪಾಯಸ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಪಾಯಸ ಮಾಡ್ತಾ ಇರ್ಬೇಕಿದ್ರೆ ಇದನ್ನು ತಿನ್ನೋದೇ ಬೇಡ ಅಂತ ಅನ್ನಿಸ್ತಾ ಉಂಟು, ಅಷ್ಟು ಬೆವರು ಇಳಿತಾ ಉಂಟು. ನೀರು ಮೇಲೆ ಹಾಕಿದ ಮೈ ಮೇಲೆಲ್ಲ ನೀರು ಹಾಕಿದಾಗೆಲ್ಲ ಫೀಲ್ ಆಗ್ತಾ ಉಂಟು. ಹೊರಗಡೆ ಬೇರೆ ಬಿಸಿಲು, ಇಲ್ಲಿ ಬೇರೆ ಗ್ಯಾಸ್ ಹತ್ರ ನಿಂತ್ಕೊಂಡು ಪಾಯಸ ಮಾಡ್ತಾ ಇದ್ದೀನಿ. ಸಂಜೆ ಮೇಲೆ ಪಾಯಸ ತಿಂದ್ಬಿಟ್ಟು ಇವಾಗ ಬೈಲಿಗೆ ಹೊರಟ್ವಿ. ಮಕ್ಕಳು ಮನೆಯಲ್ಲಿದ್ರು, ಎಲ್ಲರನ್ನ ಕರ್ಕೊಂಡು ಹೊರಟೆ. ಬೈಲಿಗೆ ಹೋಗೋದಂತ ಹೇಳಿದ್ರೆ ಮಕ್ಕಳಿಗೆ ಏನೋ ಒಂಥರ ಖುಷಿ. ಅಲ್ಲಿ ತುಂಬಾ ಪ್ಲೇಸ್ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು, ಓಪನ್ ಪ್ಲೇಸ್ ಅಲ್ವಾ, ಸೊ ಹಾಗಾಗಿ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಬಿಟ್ರೆ ಇವಾಗಂತೂ ನೇಚರ್ ಅಷ್ಟೊಂದು ಚೆನ್ನಾಗಿಲ್ಲ. ಮಳೆಗಾಲದಲ್ಲಾದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾನೇ ಒಂದು ಗ್ರೀನರಿ ಎಲ್ಲ ಇರುತ್ತೆ ಇಲ್ಲಿ. ಇವಾಗ ಹುಲ್ಲೆಲ್ಲ ಒಣಗಿ ಏನೋ ಒಂಥರ ಅಂತ ಅನ್ಸತ್ತೆ. ಆದ್ರೂ ಸಂಜೆ ಟೈಮ್ ಗಾಳಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬರ್ತೀವಿ. ಇನ್ನು ಪೇರಳೆ ಗಿಡದಲ್ಲಿ ತುಂಬಾ ಪೇರಳೆ ಹಣ್ಣುಗಳಿತ್ತು. ಎಲ್ಲ ಪೇರಳೆ ಹಣ್ಣುಗಳನ್ನ ನಮ್ಮ ಮಕ್ಕಳೇ ಕೊಯ್ದು ತಿಂದು ಮುಗಿಸ್ಬಿಟ್ರು. ತುಂಬಾ ಇತ್ತು. ಈ ಟೈಮ್ನಲ್ಲಿ ತುಂಬಾ ಪೇರಳೆ ಹಣ್ಣೆಲ್ಲ ಆಗುತ್ತೆ. ಇದು ನೆಟ್ಟು ಮಾಡಿರುವಂತಹ ಗಿಡಗಳಲ್ಲ, ಅದರ ಪಾಡಿಗೆ ಅದು ಬೆಳೆದಿರುವಂಥದ್ದು. ಇನ್ನೊಂದು ಪೇರಳೆ ಗಿಡ ಇತ್ತು, ಅದರಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಪೇರಳೆ ಹಣ್ಣಿತ್ತು. ಅಂದ್ರೆ ಕಷಿ ಪೇರಳೆ ಹಣ್ಣು ಅಂತ ಹೇಳ್ತೀವಲ್ವಾ, ಆ ತರ ಇದೆ. ಅದು ಹಣ್ಣಾಗಿಲ್ಲ, ಇವಾಗ ಕಾಯಿ ಇದೆ ಅಷ್ಟೇನೆ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.